ಭಾರತೀಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಕ್ಕೆ ಭೇಟಿ ನೀಡುವಂತಹ ವಿಯೆಟ್ನಾಂನಲ್ಲಿ ಭಾರತೀಯ ಪ್ರವಾಸಿಗರ ಜೊತೆಯೇ ದುರಂತ ನಡೆದು ಹೋಗಿದೆ. ಬೋಟ್ ಮುಳುಗಡೆಯಾದಂತಹ ಪರಿಣಾಮ 15 ಭಾರತೀಯ ಪ್ರವಾಸಿಗರು ಜೀವ ಕಳ್ಕೊಂಡಿದ್ದಾರೆ. ವಿಯೆಟ್ನಾಂನಲ್ಲಿರುವಂತಹ ಫು ಕ್ಯುವೋಕ್ ದ್ವೀಪದಲ್ಲಾಗಿರುವಂತಹ ದುರಂತ ಇದು. ಪ್ರವಾಸಿಗರನ್ನ ಹೊತ್ತೊಯ್ತಾ ಇದ್ದಂತಹ ಹಡಗು ಮುಳುಗಡೆಯಾಗಿದೆ. 15 ಜನ ಸಾವನ್ನಪ್ಪಿದ್ದಾರೆ. 21 ಜನರನ್ನ ರಕ್ಷಣೆ ಮಾಡಲಾಗಿದೆ. ಉಳಿದವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ದ್ವೀಪದಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದ್ದು ಆಂಧ್ರ ಪ್ರದೇಶ ಹಾಗೆ ತೆಲಂಗಾಣದ ಮೂಲದ ಪ್ರವಾಸಿಗರು. ಮೃತಪಟ್ಟವರಲ್ಲಿ ಹೆಚ್ಚಿನವರು ಅಂತ ಹೇಳಿ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ದುರಂತ ಸ್ಥಳದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ವಿಯೆಟ್ನಾಂನ ಫು ಕ್ವಾಕ್ ದ್ವೀಪದ ಬಳಿ ಬೋಟ್ನಲ್ಲಿ ತೆರಳ್ತಾ ಇದ್ರು. ಆ ದ್ವೀಪಕ್ಕೆ ತೆರಳ್ತಾ ಇದ್ರು. ಪ್ರವಾಸಿಗರನ್ನ ಆ ಬೋಟ್ ಹೊತ್ಕೊಂಡು ಹೋಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಏಕಾಏಕಿ ಬೋಟ್ ಮುಳುಗಡೆಯಾಗ್ಬಿಡುತ್ತೆ. ಬೋಟ್ನಲ್ಲಿದ್ದಂತಹ ಪ್ರವಾಸಿಗರು ಸಮುದ್ರದಲ್ಲಿ ಮುಳುಗಿ ಜೀವವನ್ನ ಕಳ್ಕೊಂಡಿದ್ದಾರೆ. ಒಟ್ಟು 15 ಜನ ಭಾರತೀಯ ಪ್ರವಾಸಿಗರು ಜೀವವನ್ನ ಕಳ್ಕೊಂಡಿದ್ದಾರೆ. ಪ್ರಶ್ನೆ ಮೂಡ್ತಾ ಇರೋದು, ಈಗ ಬೋಟ್ನಲ್ಲಿ ದ್ವೀಪಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತಂದ್ರೆ ಅವರಿಗೆ ಸೂಕ್ತವಾದಂತಹ ಲೈಫ್ ಜಾಕೆಟ್ಗಳನ್ನ ಒದಗಿಸುವಂತಹ ಕೆಲಸವನ್ನ ಮಾಡಿರ್ಲಿಲ್ವಾ? ಸುರಕ್ಷತಾ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಪ್ರವಾಸಿಗರನ್ನ ಬೋಟ್ನಲ್ಲಿ ಕರ್ಕೊಂಡು ಹೋಗುವಂತಹ ಕೆಲಸ ಆಗ್ತಾ ಇತ್ತಾ? ಅಥವಾ ಬೋಟ್ನ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಪ್ರವಾಸಿಗರನ್ನ ಆ ಬೋಟ್ನಲ್ಲಿ ತೆಗೆದುಕೊಂಡು ಹೋಗುವಂತಹ ಕೆಲಸ ಆಗ್ತಾ ಇತ್ತಾ? ಸದ್ಯಕ್ಕೆ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಭಾರತದ ರಾಯಭಾರ ಕಚೇರಿ ಅಲ್ಲಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಹಾಯವಾಣಿಯನ್ನ ಕೂಡ ತೆರೆಯುವಂತಹ ಕೆಲಸವನ್ನ ಮಾಡಿದೆ. ಭಾರತದಲ್ಲಿರುವಂತಹ ಪ್ರವಾಸಿಗರ ಕುಟುಂಬಸ್ಥರು ಆತಂಕಕ್ಕೊಳಗಾಗಬಾರದು, ತಕ್ಷಣಕ್ಕೆ ಮಾಹಿತಿ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಸ್ಥಳೀಯ ಆಡಳಿತದ ಜೊತೆ ವಿಯೆಟ್ನಾಂನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯ ಅಧಿಕಾರಿಗಳು ಸ್ಪಷ್ಟವಾದಂತಹ ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ವಿಯೆಟ್ನಾಂ, ನಾನಾಗ್ಲೇ ಹೇಳಿದೆ, ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಭಾರತೀಯರು ಈ ದೇಶಕ್ಕೆ ಭೇಟಿಯನ್ನ ಕೊಡ್ತಾರೆ. ಒಂದು ಅಂಕಿಅಂಶದ ಪ್ರಕಾರ 7.5 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಭಾರತೀಯರು ವಿಯೆಟ್ನಾಂಗೆ ಭೇಟಿಯನ್ನ ಕೊಡೋದು. ಯಾಕೆಂತಂದ್ರೆ ಬಹಳ ಕಡಿಮೆ ಖರ್ಚಿನಲ್ಲಿ ಈ ಪ್ರವಾಸವನ್ನ ಮಾಡಬಹುದು ಅನ್ನುವಂಥ ಕಾರಣಕ್ಕಾಗಿ, ಹೋಗೋದು ಸುಲಭ, ವೀಸಾ ಸೌಲಭ್ಯಗಳು ಕೂಡ ಸುಲಭ, ಈ ಎಲ್ಲ ಕಾರಣಕ್ಕಾಗಿ ವಿಯೆಟ್ನಾಂಗೆ ಭಾರತದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಹೋಗ್ತಾರೆ. ಆದರೆ ಅದೇ ವಿಯೆಟ್ನಾಂನಲ್ಲಿ ಫು ಕ್ವಾಕ್ ಅನ್ನುವಂತಹ ದ್ವೀಪಕ್ಕೆ ಪ್ರವಾಸಿಗರನ್ನ ಬೋಟ್ ಕರ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲೇ ಏಕಾಏಕಿ ದುರಂತ ಸಂಭವಿಸಿಬಿಟ್ಟಿದೆ. ಬೋಟ್ ಮುಳುಗಡೆಯಾದಂತಹ ಪರಿಣಾಮ ಸುಮಾರು 15 ಭಾರತೀಯ ಪ್ರವಾಸಿಗರು ಜೀವವನ್ನೇ ಕಳ್ಕೊಂಡಿದ್ದಾರೆ. 21 ಜನರನ್ನ ರಕ್ಷಣೆ ಮಾಡಲಾಗಿದೆ. ಉಳಿದವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ದುರಂತ ಸಂಭವಿಸಿರುವಂತಹ ಇದೇ ವಿಯೆಟ್ನಾಂನಲ್ಲಿ ಕಳೆದ ವರ್ಷವೂ ಜುಲೈ ಸಂದರ್ಭದಲ್ಲೇ ಇಂಥದ್ದೇ ಒಂದು ಅನಾಹುತ, ಇಂಥದ್ದೇ ಒಂದು ದುರಂತ ನಡೆದು ಹೋಗಿತ್ತು. ಆಗ 48 ಜನರನ್ನ ಹೊತ್ಕೊಂಡು ಹೋಗ್ತಾ ಇದ್ದಂತಹ ಪ್ರವಾಸಿ ಹಡಗು ಹಠಾತ್ ಬಿರುಗಾಳಿಯಿಂದಾಗಿ ಹಾಲಾಂಗ್ ಕೊಲ್ಲಿಯಲ್ಲಿ ಏಕಾಏಕಿ ಪಲ್ಟಿ ಹೊಡೆದಿತ್ತು. ಆಗ್ಲೂ ಕನಿಷ್ಠ 35 ಜನ ಪ್ರಯಾಣಿಕರು ಜೀವವನ್ನ ಕಳ್ಕೊಂಡಿದ್ರು. ಆ ಘಟನೆ ನಡೆದು 1 ವರ್ಷ ಆಗೋದ್ರ ಒಳಗೆ ಮತ್ತದೇ ಜುಲೈ ತಿಂಗಳಿನಲ್ಲಿ ವಿಯೆಟ್ನಾಂನಲ್ಲಿ ದುರಂತ ನಡೆದು ಹೋಗಿದೆ. ಬೋಟ್ ಮಗುಚಿ ಬಿದ್ದಂತಹ ಪರಿಣಾಮ 15 ಜನ ಭಾರತೀಯ ಪ್ರವಾಸಿಗರು ತಮ್ಮ ಜೀವವನ್ನೇ ಕಳ್ಕೊಂಡಿದ್ದಾರೆ. ಇನ್ನು ದುರ್ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆಯಾಗ್ತಾ ಇದೆ. ಒಂದು ಮಾಹಿತಿಯ ಪ್ರಕಾರ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ, ಅಂದ್ರೆ ಬೋಟ್ ಮಗುಚಿದಂತಹ ಸಂದರ್ಭದಲ್ಲಿ ಅದು ಯಾವ ಸಮುದ್ರದಲ್ಲಿ ಹೋಗ್ತಾ ಇತ್ತು, ಆಂಥೋಯ್ ಅನ್ನುವಂತಹ ಪ್ರದೇಶ. ಆ ಆಂಥೋಯ್ ಪ್ರದೇಶದ ಬಳಿ ಸಮುದ್ರದ ಪರಿಸ್ಥಿತಿ ಪ್ರಕ್ಷುಬ್ಧವಾಗಿತ್ತಂತೆ. ಹಾಗಾಗಿ ಸಮುದ್ರ ಪ್ರಕ್ಷುಬ್ಧವಾಗಿದ್ದಂತಹ ಕಾರಣಕ್ಕಾಗಿ ನೀವು ಅಲೆಗಳ ಆರ್ಭಟವನ್ನ ಗಮನಿಸ್ತಾ ಇದ್ದೀರಿ. ಆ ಕಾರಣದಿಂದ ಬೋಟ್ ಮಗುಚಿರಬಹುದು ಅನ್ನುವಂಥ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಬಟ್ ದ್ವೀಪಕ್ಕೆ ಪ್ರವಾಸಿಗರನ್ನ ಕರ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸೂಕ್ತ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡಿರ್ಲಿಲ್ವಾ? ಲೈಫ್ ಜಾಕೆಟ್ಗಳನ್ನ ಪ್ರವಾಸಿಗರಿಗೆ ಹಾಕಿಸುವಂತಹ ಕೆಲಸವನ್ನ ಮಾಡಿರ್ಲಿಲ್ವಾ? ಇಂಥದ್ದೆಲ್ಲ ಪ್ರಶ್ನೆಗಳಿದ್ದಾವೆ. ಈ ಬಗ್ಗೆ ಇನ್ನಷ್ಟೇ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಸಾವನ್ನಪ್ಪಿದವರಲ್ಲಿ ಬಹುತೇಕರು ಆಂಧ್ರ ಹಾಗೆ ತೆಲಂಗಾಣದಿಂದ ತೆರಳಿದ್ದಂತಹ ಪ್ರವಾಸಿಗರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.